ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಧ್ಯಾನ ಮಾಡಿಕೊಳ್ಳೋಣ ಮತ್ತು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 10, 10ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ದೇವರನ್ನು ಮಹಿಮೆ ಪಡಿಸುವ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ಗ್ಲೋರಿಫೈಯಿಂಗ್ ಗಾಡ್. ಯಾಕಂತ ಹೇಳಿದರೆ ದೇವರ ವಾಕ್ಯದಲ್ಲಿ ಮೊದಲನೇ ಕೊರಿಂಥ ಇದೇ ಅಧ್ಯಾಯ 10ನೇ ಅಧ್ಯಾಯ 31ನೇ ವಚನದಲ್ಲಿ, ನೀವು ಉಂಡರೂ ಕುಡಿದರೂ, ಅಂದರೆ ನೀವು ಊಟ ಮಾಡಿದರೂ ಪಾನೀಯ ಸೇವಿಸಿದರೂ ಯಾವುದನ್ನೇ ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ. ಹಾಗಾದರೆ ದೇವರ ಮಹಿಮೆಗಾಗಿ ಎಲ್ಲವನ್ನು ಏನು ಮಾಡಿದರೆ ಎಲ್ಲವನ್ನು ಮಾಡಬೇಕಾದರೆ ಏನು ರಹಸ್ಯ, ಹೇಗೆ ಮಾಡಬೇಕು? 14 ರಹಸ್ಯಗಳು ಇವೆ. ಒಂದೊಂದಾಗಿ ನೋಡ್ಕೊಳ್ಳೋಣ ಬನ್ರಿ. ಮೊದಲನೇದಾಗಿ ದೇವರನ್ನು ಮೆಚ್ಚಿಸುವುದು, ಪ್ಲೀಸಿಂಗ್ ಗಾಡ್. ಮೊದಲನೇ ಕೊರಿಂಥ 10ನೇ ಅಧ್ಯಾಯ 1ರಿಂದ 4 ವಚನಗಳಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ರ ಬಗ್ಗೆ ನಾವು ನೋಡ್ತೇವೆ. ಇಸ್ರಾಯೇಲ್ರು ಅವರು ದೇವಜನರಾಗಿದ್ದರು, ಅವರು ದೇವರನ್ನು ನಂಬಿದವರಾಗಿದ್ದರು, ದೇವರಿಂದ ನಡೆಸಲ್ಪಟ್ಟವರಾಗಿದ್ದರು, ದೇವರು ನೇಮಿಸಿದ ನಾಯಕರನ್ನು ಹೊಂದಿದವರಾಗಿದ್ದರು, ದೇವರಿಂದ ಅದ್ಭುತಗಳನ್ನು ಕೂಡ ಹೊಂದಿಕೊಂಡರು. ದೇವರಿಂದ ಅದ್ಭುತಗಳನ್ನು ಅವರು ಹೊಂದಿಕೊಂಡಿದ್ದರು. ದೇವರ ಒಂದು ಸನ್ನಿಧಾನವನ್ನು, ಅಂದರೆ ರಾತ್ರಿಯಲ್ಲಿ ಅಗ್ನಿಸ್ತಂಭ, ಹಗಲೊತ್ತಲ್ಲಿ ಮೇಘಸ್ತಂಭ, ಇವುಗಳನ್ನು ಹೊಂದಿದವರಾಗಿ ಅವರು ಇದ್ದಾಗ್ಯೂ ಏನು ಸಮಸ್ಯೆ? ದೊಡ್ಡ ಸಮಸ್ಯೆ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ರಾಯೇಲರಲ್ಲಿ ಏನಂತ ಹೇಳ್ಬಿಟ್ಟು ನೋಡುವಾಗ, ಮೊದಲನೇ ಕೊರಿಂಥ 10ನೇ ಅಧ್ಯಾಯ 5ನೇ ವಚನದಲ್ಲಿ, ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಅವರನ್ನು ಮೆಚ್ಚಲಿಲ್ಲ. God was not pleased with the majority of them. ಹಾಗಾದರೆ ದೇವರನ್ನು ಮಹಿಮೆ ಪಡಿಸಬೇಕಾದರೆ ನಂಬಬೇಕು, ಭಕ್ತಿವಂತ ನಾಯಕರಿರಬೇಕು, ಅದ್ಭುತಗಳಾಗಬೇಕು, ಇವೆಲ್ಲ ಇದ್ರೂ ಕೂಡ ಮುಖ್ಯವಾದದ್ದು ಏನಂದರೆ ಮೇನ್ ವಿಷಯ, ದೊಡ್ಡ ವಿಷಯ ಏನಂದರೆ ದೇವರು ನನ್ನ ವಿಷಯದಲ್ಲಿ ಮೆಚ್ಚಿದ್ದಾನೆಯೋ. Is God pleased with me ಅನ್ನುವಂಥದ್ದೇ ಇಟ್ ಮ್ಯಾಟರ್ಸ್, ಅನ್ನುವಂಥದ್ದೇ ಪ್ರಾಮುಖ್ಯ. ಹಾಗಾದರೆ ಅದು ಒಂದು ಇದ್ಬಿಟ್ರೆ, ಯಾವುದು? ದೇವರನ್ನು ನಾವು ಮೆಚ್ಚಿಸುವಂಥದ್ದು ನಮ್ಮಲ್ಲಿ ಇದ್ಬಿಟ್ರೆ ನಾವು ದೇವರನ್ನು ಮಹಿಮೆ ಪಡಿಸ್ತೇವೆ. When we please God, we glorify God. ಆದ ಕಾರಣ ದೇವರನ್ನು ಮಹಿಮೆ ಪಡಿಸುವ ಮೊದಲನೇ ರಹಸ್ಯ ದೇವರನ್ನು ಮೆಚ್ಚಿಸುವುದು, ಪ್ಲೀಸಿಂಗ್ ಗಾಡ್. ಎರಡನೇದಾಗಿ 6ನೇ ವಚನ, ಆಶಿಸಬಾರದು, ನಾಟ್ ಕವೆಟಿಂಗ್. ಪೌಲನು ಮೊದಲನೇ ಕೊರಿಂಥ 20ನೇ ಅಧ್ಯಾಯದಲ್ಲಿ, ನಾನು ಯಾರ ವಸ್ತನ್ನು ಬೆಳ್ಳಿ ಬಂಗಾರವನ್ನು ನಾನು ಆಶಿಸಲಿಲ್ಲ ಅಂತ ಹೇಳ್ತಾರೆ. ದಶಾಜ್ಞೆಗಳಲ್ಲಿ ಒಂದು ಆಶಿಸಬಾರದು. ಹಾಗಾದರೆ ಆಶಿಸದೇ ಇರುವಂಥದ್ದು ದೇವರನ್ನು ಮಹಿಮೆ ಪಡಿಸುವ ರಹಸ್ಯವಾಗಿದೆ. When we do not covet, then we glorify God. May God help me and help us. ದೇವರು ನಮಗೂ ಸಹಾಯ ಮಾಡಲಿ. ನಾನು ಯಾವುದನ್ನು ಆಶಿಸಬಾರದು ಎಂಬುದಾಗಿ.
ಮೂರನೇದಾಗಿ ನೋ ಐಡಲ್, ವಿಗ್ರಹವಿಲ್ಲದಿರುವುದು. ಹೌದು, ಅದನ್ನು 7ನೇ ವಚನದಲ್ಲಿ ನಾವು ನೋಡ್ತೇವೆ. 1 ಕೊರಿಂಥ 10:6 ಆಶಿಸಬಾರದು, ಆದರೆ 1 ಕೊರಿಂಥ 10:7 ವಚನದಲ್ಲಿ ನೋ ಐಡಲ್, ವಿಗ್ರಹವಿರಬಾರದು. ವಿಗ್ರಹ ಅಂತ ಹೇಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಮಗೆ ದುರಾಶೆ ಅಥವಾ ದೊಡ್ಡ ಆಶೆ ಅಂತ ಹೇಳಿದರೆ ದುರಾಶೆನೇ. ಅದು ದುರಾಶೆ ಕೂಡ, ಅಥವಾ ಇನ್ನೊಂದು ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಲೋಭತನ. ಈ ಲೋಭತನ ಅಂತ ಹೇಳಿದರೆ ಒಂದು ವಿಧವಾದಂಥ ಒಳಗಿನ ದುರಾಶೆ. ಅತಿ ಆಶೆ ಗತಿ ಕೆಡಿಸಿತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅತಿ ಆಶೆ ಅದು ವಿಗ್ರಹ ಅಂತ ಹೇಳ್ಬಿಟ್ಟು ಪೌಲನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದು ನಮಗೆ ಇಲ್ಲದಿದ್ದರೆ ನಾವು ದೇವರನ್ನು ಮಹಿಮೆ ಪಡಿಸ್ತೇವೆ. When we do not have covetousness or lust, we glorify God. ಅದು ಮೂರನೇ ರಹಸ್ಯ. 4ನೇದಾಗಿ ನೋ ಇಮ್ಮಾರಾಲಿಟಿ, ಜಾರತ್ವ ಇರಬಾರ್ದು. ಇದರಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ 8ನೇ ವಚನ 1 ಕೊರಿಂಥ 10:8 ಪೌಲನು ತನ್ನನ್ನು ಸೇರಿಸಿಕೊಂಡು ಹೇಳುವಂಥ ಒಂದು ಮಹಾಮಾತು, ನಾವು ಜಾರತ್ವ ಮಾಡದೆ ಇರೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಸ್ತ್ರೀಯನ್ನು ಕಾಮದಾಶೆಯಿಂದ ಇಚ್ಛಿಸುವಂಥವನು, ನೋಡುವಂಥವನು ಅಥವಾ ಮೋಹಿಸುವಂಥವನು, ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದ ಹಾಗೆ ಅಂತ ಹೇಳುವಾಗ, ಪೌಲನು ನಾವು ಅಂತ ಹೇಳುವಾಗ ನಾವೆಲ್ಲರೂ ಆ ಅಪಾಯದಲ್ಲಿದ್ದೇವೆ. ಆದ್ದರಿಂದ ದೇವರ ಮಹಿಮೆಗಾಗಿ ನಾವು ಬಾಳಬೇಕಾದ್ರೆ ಸ್ಟೇ ಕ್ಲಿಯರ್ ಫ್ರಮ್ ಸಚ್ ಸ್ಪಿರಿಟ್, ಅಂಥ ಅನೈತಿಕ ಆತ್ಮದಿಂದ ನಾವು ದೂರವಾಗಿ ಇರುವಂಥದ್ದು. ಆ ರೀತಿಯಾಗಿರ್ಲಿಕ್ಕೆ ದೇವರು ನಮಿಗೂ ಸಹಾಯ ಮಾಡಲಿ. 5ನೇದಾಗಿ ಅಂದ ಹಾಗೆ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರನ್ನು ಮಹಿಮೆ ಪಡಿಸುವ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 4 ಮುಗಿಯಿತು, ಇನ್ನು 10 ರಹಸ್ಯಗಳಿದೆ. ದೇವರನ್ನು ಭೂಲೋಕದಲ್ಲಿ ನಾವು ಹೇಗೆ ಮಹಿಮೆ ಪಡಿಸ್ಬೇಕಂತ ಹೇಳ್ಬಿಟ್ಟು, ಈಗ 5ನೇದು ಏನಂದರೆ ನೋ ಟೆಸ್ಟಿಂಗ್. 1 ಕೊರಿಂಥ 10:9 ನಾವು ದೇವರನ್ನು ಪರೀಕ್ಷಿಸಬಾರದು. ನೋ ಟೆಸ್ಟಿಂಗ್ ಆಫ್ ಗಾಡ್, ದೇವರನ್ನು ಪರೀಕ್ಷಿಸದಿರುವುದು. ಒಂದು ಸಾರಿ ಒಬ್ಬ ನನ್ನ ಸ್ನೇಹಿತರು ಸುಮಾರು 40 ವರ್ಷಗಳ ಹಿಂದೆ ಹೇಳಿದಂಥ ಒಂದು ಚಿಕ್ಕ ಮಾತು ಇನ್ನೂ ನೆನಪಿಗೆ ಬರ್ತಿದೆ. ಅದೇನಂದರೆ, ಕೆಲವು ಸಾರಿ ಭಾಳ ವೇಗವಾಗಿ ಗಾಡಿ ಓಡಿಸ್ಬೇಕು, ವಾಹನ ಓಡಿಸ್ಬೇಕಂತ ಒಂದು ಆಶೆ ಬರ್ತದೆ. ಅವರು ಹೇಳಿದರು, ಅದು ಕೂಡ ದೇವರನ್ನು ಪರೀಕ್ಷಿಸಿದ ಹಾಗೆ ಅಂತ ಹೇಳಿ. ಅದು ಬೈಬಲ್ನಲ್ಲಿ ಇಲ್ಲ, ಆದರೆ ಅವರು ಹೇಳಿದ್ದೇನಂತ ಹೇಳಿದರೆ, ಯಾಕೆ ಸರ್ಕಾರದ ಪ್ರಕಾರವಾಗಿ 60 ಅಥವಾ 80 ಅಥವಾ 100 ಕಿಲೋಮೀಟರ್ ವೇಗ ಮಿತಿ ಇರುವಾಗ ನಾವು ವೇಗವಾಗಿ ಹೋಗಬೇಕು, ಸ್ಪೀಡ್ ಥ್ರಿಲ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ವೇಗ ಕುತೂಹಲವನ್ನು ತರುವಂಥದ್ದು ಆಗಿದೆ. ಅದು ಕೂಡ ಒಂದು ರೀತಿಯ ದೇವರನ್ನು ಪರೀಕ್ಷಿಸುವಂಥದ್ದು ಎಂಬುದಾಗಿ ಅವರು ಹೇಳಿದ ಮಾತು ನೆನಪಿದೆ. ಅದನ್ನು ಬೇರೆ ಬೇರೆ ರೀತಿಯಿಂದ ನಾವು ಅನ್ವಯಿಸಿಕೊಳ್ಬೋದು. 6ನೇದಾಗಿ ಇದು ಭಾಳ ಪ್ರಾಮುಖ್ಯ. 1 ಕೊರಿಂಥ 10:10 ಎಲ್ಲವೂ ಪ್ರಾಮುಖ್ಯ, ಆದರೆ 10ನೇದು ನನಗೆ ಒಂದು ಸವಾಲಾಗಿ, ನನಗೆ ಸಹಾಯಕರವಾಗಿ ಇರುವಂಥದ್ದು. ಅದೇನೆಂದರೆ ನೋ
ಗ್ರಂಬ್ಲಿಂಗ್, ಗುಣಗುಟ್ಟದಿರುವುದು. ಗೊಣಗುಟ್ಟಬೇಡ್ರಿ, ಗೊಣಗುಟ್ಟದಿರು. ಅಂದರೆ ದೇವರನ್ನು ಮಹಿಮೆ ಪಡಿಸಬೇಕಾದ್ರೆ ರಹಸ್ಯ ಏನು? ನಾಟ್ ಗ್ರಂಬ್ಲಿಂಗ್ ಅಥವಾ ಝೀರೋ ಗ್ರಂಬ್ಲಿಂಗ್. ದೇವರನ್ನು ನಾನು ಮಹಿಮೆ ಪಡಿಸಬೇಕಾದರೆ ನಾನು ಗೊಣಗುಟ್ಟಬಾರದು. ನಿನ್ನೆ ಒಂದು ಘಟನೆ ನಮ್ಮ ಆಫೀಸ್ನಲ್ಲಿ ನಡೆಯಿತು. ಅದೇನಂತ ಹೇಳಿದ್ರೆ, ಮಾತಾಡ್ತಾ ಇರುವಾಗ ನಾನು ಸ್ವಲ್ಪ ಸ್ವರ ಎತ್ತಿ ಮಾತನಾಡುವಂತೆ ಆಯಿತು. ಸ್ವರ ಎತ್ತಿ ಮಾತನಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನ ಒಳಗೆ ಸಿಟ್ಟಿನ ಆತ್ಮ ಬಂದದ್ದನ್ನು ನಾನು ಅನುಭವಿಸಿದೆ. ಅದು ನನ್ನ ಮುಖದಲ್ಲಿ ಕಾಣಿಸ್ತು, ನನ್ನ ಆತ್ಮದಲ್ಲಿ ಕಾಣಿಸ್ತು, ಇತರರಿಗೂ ಕಾಣಿಸ್ತು. ಅದನ್ನು ನಾನು ಅನಂತರ ಯೋಚಿಸುವಾಗ ದೇವರಿಗೆ ಪ್ರಾರ್ಥನೆ ಮಾಡಿದೆ, ದೇವರೇ ಸಹಾಯ ಮಾಡು, ನಿನ್ನ ಹಾಗೆ ಇರಲಿಕ್ಕೆ ಈ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ, ಆದರೆ ಈ ಒಂದು ಕ್ಷೇತ್ರದಲ್ಲಿ ನನಗೆ ಸಮಸ್ಯೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಅದು ಸಮಸ್ಯೆಯಾಗಿ ಕಂಡು ಬರುವಂಥದ್ದನ್ನು ನೋಡಿಬಿಟ್ಟು ನಾನು ನನ್ನನ್ನು ಪರೀಕ್ಷಿಸಿಕೊಳ್ಳುವಂತೆ, ನನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುವಂತೆ ಆಯಿತು. ಗೊಣಗುಟ್ಟಬೇಡ್ರಿ, ಗೊಣಗುಟ್ಟದಿರುವುದು, ಗೊಣಗುಟ್ಟುವ ಆತ್ಮದಿಂದ ಸ್ಟೇ ಕ್ಲಿಯರ್, ದೂರವಾಗಿರುವಂಥದ್ದು ನಮಗೆ ದೇವರನ್ನು ಮಹಿಮೆ ಪಡಿಸುವ ಜೀವಿತಕ್ಕೆ ನಡೆಸ್ತದೆ. ಆ ರೀತಿಯಾಗಿರುವಂತೆ ದೇವರು ನಮಗೂ ಸಹಾಯ ಮಾಡಲಿ. 7ನೇದಾಗಿ, ಬೀಳದಿರುವಂತೆ ನಿಂತಿದ್ದೇನೆ ಎಂಬ ವ್ಯಕ್ತಿ 1 ಕೊರಿಂಥ 10:12 ಬೀಳದಂತೆ ಎಚ್ಚರಿಕೆಯಾಗಿ ಇರಲಿ. ಅಂದರೆ ಇದರ ಅರ್ಥ ಜ್ಞಾನೋಕ್ತಿಯಲ್ಲಿ ಬರೆದಿರುವ ಹಾಗೆ ಪ್ರಾವರ್ಬ್ಸ್ ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ಉಬ್ಬಿನಿಂದ ದೊಬ್ಬು, ಪ್ರೈಡ್ ಗೋಸ್ ಬಿಫೋರ್ ಫಾಲ್. ಅಂದರೆ ಒಬ್ಬ ವ್ಯಕ್ತಿ ಬೀಳಬೇಕಾದ್ರೆ ಅದಕ್ಕೆ ಕಾರಣ ಗರ್ವ. ಅನೇಕ ಕಾರಣಗಳಿರ್ಬೋದು, ಆದರೆ ಒಂದು ದೊಡ್ಡ ಕಾರಣ ಯಾಕಂತ ಹೇಳಿದ್ರೆ, ಲೂಸಿಫರ್ನೆಂಬಂಥ ಪ್ರಧಾನ ದೇವದೂತನು ಪರಲೋಕದಲ್ಲೇ ಬೀಳಬೇಕಾದ್ರೆ, ದೇವರ ಸನ್ನಿಧಾನದಲ್ಲಿಯೇ ಬೀಳಬೇಕಾದ್ರೆ, ಲಕ್ಷಾಂತರ ಕೋಟ್ಯಾಂತರ ದೇವದೂತರ ಸನ್ನಿಧಾನದಲ್ಲೇ ಬೀಳಬೇಕಾದ್ರೆ, ತ್ರಯೇಕ ದೇವರ ಸನ್ನಿಧಾನದಲ್ಲಿ ಬೀಳಬೇಕಾದ್ರೆ ಕಾರಣ ಗರ್ವ. ಆದ್ದರಿಂದ 7ನೇ ಒಂದು ರಹಸ್ಯ, ದೇವರನ್ನು ಮಹಿಮೆ ಪಡಿಸುವ 7ನೇ ರಹಸ್ಯ ಏನಂದರೆ, ಬೀಳದಂತೆ ನೋಡಿಕೊಳ್ರಿ. ಅಂದರೆ ಅರ್ಥ ದೀನರಾಗಿರ್ರಿ ಅಂತ ಅರ್ಥ. ಬಿ ಹಂಬಲ್. ಅವಾಗ ಬೀಳೋದಿಲ್ಲ, ಉಬ್ಬಿನಿಂದ ದೊಬ್ಬು. ಆದರೆ ದೀನತ್ವದಿಂದ ಬೀಳದಿರಲಿ. ಸರಿ. 8ನೇದಾಗಿ, 1 ಕೊರಿಂಥ 10:13 ಮನುಷ್ಯರಿಗೆ ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಏನು ದೇವರು ನಮಗೆ ಕೊಡಲ್ಲ. ಯಾಕಂದರೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ನಮಗೆ ಕ್ರಮಪಡಿಸಿ ಇಟ್ಟಿರ್ತಾರೆ. ಆದರೂ ಬೀಳ್ತಾರೆ ಬಹುಪಾಲರು. ಬಹುಶಃ 99% ಜನರು ಬೀಳ್ತಾರೆ. ಅದಕ್ಕೆ ಒಂದು ಕಾರಣ ದೇವಜನರು, ವಿಶ್ವಾಸಿಗಳು, ಸೇವಕರು ಬೀಳುವುದಕ್ಕೆ ಕಾರಣ ಏನಂತ ಹೇಳಿದ್ರೆ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನೋಡದಿರುವುದು. ನಾಟ್ ಹ್ಯಾವಿಂಗ್ ಎ ರೆವಲೇಷನ್ ಆಫ್ ದ ವೇ ಆಫ್ ಎಸ್ಕೇಪ್. ಹೌದು, ಮನುಷ್ಯರಿಗೆ ಸಹಿಸಬಹುದಾದ ಶೋಧನೆ ಎಲ್ಲರಿಗೂ ಬರೋದು. ಆದರೂ ಕೂಡ ಯಾಕೆ ಬೀಳ್ತಾರೆ ಅಂತ ಹೇಳಿದ್ರೆ, ತಪ್ಪಿಸಿಕೊಳ್ಳುವ ಮಾರ್ಗದ ಪ್ರಕಟಣೆ ಇಲ್ಲದಿರುವುದು. 9ನೇದಾಗಿ, ಅಂದ ಹಾಗೆ ನಾವು ದೇವರನ್ನು ಮಹಿಮೆ ಪಡಿಸುವ 14 ರಹಸ್ಯಗಳನ್ನು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 9ನೇ ರಹಸ್ಯ ವಿವೇಚನೆ.
ವಿವೇಚನೆ. 1 ಕೊರಿಂಥ 10:15 ವಿವೇಚಿಸಿರಿ. ಪೌಲನು ಹೇಳ್ತಾನೆ, ನಾನು ಹೇಳೋದನ್ನು ವಿವೇಚಿಸಿರಿ. ದೇವರ ವಾಕ್ಯವನ್ನು ಕೇಳುವಾಗ ನಾವು ವಿವೇಚಿಸಬೇಕು. ಭಕ್ತಾದಿಗಳು ನಮ್ಮ ಹತ್ರ ಮಾತಾಡುವಾಗ ವಿವೇಚಿಸಬೇಕು. ಆ ವಿವೇಚನೆ ದೇವರಿಗೆ ಮಹಿಮೆಯನ್ನು ತರುವಂಥದ್ದಾಗ್ತದೆ, ಸಹಾಯಕರ. 10ನೇದಾಗಿ ದೇವರನ್ನು ಮಹಿಮೆ ಪಡಿಸಬೇಕಾದರೆ 10ನೇ ರಹಸ್ಯ ಏನಂತ ಹೇಳಿದ್ರೆ, ಎಲ್ಲ ಕಾರ್ಯಗಳನ್ನು ಮಾಡಲು ನನಗೆ ಸ್ವಾತಂತ್ರ್ಯವಿದೆ, ಆದರೆ ಎಲ್ಲ ಕಾರ್ಯಗಳು ಉಪಯುಕ್ತವಾಗಿರುವುದಿಲ್ಲ. ಹಾಗಾದರೆ ಯಾವ ಕಾರ್ಯಗಳು ಉಪಯುಕ್ತವಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು. ವಿ ಮಸ್ಟ್ ಡೂ ದ ಥಿಂಗ್ಸ್ ದಟ್ ಈಸ್ ಬೆನಿಫಿಷಿಯಲ್. ಉಪಯುಕ್ತವಾಗುವ ಕಾರ್ಯಗಳನ್ನು ಮಾಡುವುದು ದೇವರನ್ನು ಮಹಿಮೆ ಪಡಿಸುವುದಕ್ಕೆ 10ನೇ ರಹಸ್ಯವಾಗಿದೆ. 11ನೇ ರಹಸ್ಯ ಅದೇ ವಚನದಲ್ಲಿದೆ. 1 ಕೊರಿಂಥ 10:23 ಅದೇನಂತ ಹೇಳಿದ್ರೆ, ಎಲ್ಲವನ್ನು ಹೇಗೆ ಮಾಡಬೇಕಂದ್ರೆ ಭಕ್ತಿ ವೃದ್ಧಿಗಾಗಿಯೇ ಮಾಡಬೇಕು. ಡೂ ಆಲ್ ಥಿಂಗ್ಸ್ ಫಾರ್ ಎಡಿಫಿಕೇಷನ್, ನಾಟ್ ಓನ್ಲಿ ಫಾರ್ ಬೆನಿಫಿಟ್. ಉಪಯುಕ್ತತೆಗಾಗಿ ಮಾತ್ರ ಅಲ್ಲ, ಭಕ್ತಿ ವೃದ್ಧಿಗಾಗಿ, ನನ್ನ ಭಕ್ತಿ ವೃದ್ಧಿಗಾಗಿ, ಇತರರ ಭಕ್ತಿ ವೃದ್ಧಿಗಾಗಿ ನಾನು ಮಾಡಬೇಕು. ಅದಾದಮೇಲೆ 24ನೇ ವಚನದಲ್ಲಿ ಒಂದು ಮಾತಿದೆ, ಅದು ನನಗೆ ಭಾಳ ಇಷ್ಟ, ಭಾಳ ಚೆನ್ನಾಗಿದೆ. ಅದೇನೆಂದರೆ 1 ಕೊರಿಂಥ 10ನೇ ಅಧ್ಯಾಯ 24ನೇ ವಚನದಲ್ಲಿ, ಪರಹಿತವನ್ನು ನೋಡಲಿ. ಅಂದರೆ ಪ್ರತಿಯೊಬ್ಬನು ತನ್ನ ಹಿತವನ್ನು ಮಾತ್ರ ನೋಡಿಕೊಳ್ಳದೆ, ನಾವು ಎಲ್ಲರೂ ಆ ರೀತಿಯಲ್ಲಿ ನೋಡಬೇಕಾದ್ರೆ ನಮ್ಮ ಹಿತವನ್ನೇ ನಾವು ನೋಡ್ಕೊಳ್ತೀವಿ, ನಮ್ಮ ಉಪಯುಕ್ತತೆಯನ್ನೇ ನೋಡ್ಕೊಳ್ತೀವಿ, ನಮ್ಮ ಭಕ್ತಿ ವೃದ್ಧಿಯನ್ನೇ ನೋಡ್ಕೊಳ್ತೀವಿ. ಆ ರೀತಿಯಾಗಿ ಮಾಡೋದು ಒಳ್ಳೆಯದು. ಅಷ್ಟಕ್ಕೆ ಅಲ್ಲೇ ಇದ್ದುಬಿಡಬಾರ್ದು. ಪ್ರತಿಯೊಬ್ಬನು ತನ್ನ ಹಿತವನ್ನು ಮಾತ್ರ ನೋಡಿಕೊಳ್ಳದೆ ತನ್ನ ಹಿತವನ್ನು ಮಾತ್ರ ನೋಡಿಕೊಳ್ಳದೆ ಪರ ಹಿತವನ್ನು ನೋಡಿಕೊಳ್ಳಿ. ಬೇರೆಯವರ ಉಪಯುಕ್ತತೆ, ಬೇರೆಯವರ ಭಕ್ತಿ ವೃದ್ಧಿ, ಬೇರೆಯವರಿಗೆ ನಾನು ಹೇಗೆ ಸಹಾಯ ಮಾಡಬೇಕು, ಬೇರೆಯವರಿಗಾಗಿ ವಿವೇಚಿಸುವಂಥದ್ದು, ಬೇರೆಯವರಿಗ ಕೂಡ ಬೀಳದಂತೆ ಎಚ್ಚರಿಕೆ ಇರಬೇಕು, ಬೇರೆಯವರು ಸಹ ಗುಣಗುಟ್ಟದಂತೆ ಸಹಾಯ ಮಾಡೋದು, ಬೇರೆಯವರು ಕೂಡ ದೇವರನ್ನು ಪರೀಕ್ಷಿಸದೇ ಇರುವಂಥ ಆ ರೀತಿಯಾಗಿ ನೋಡುವಂಥದ್ದು. ಆದ ಕಾರಣ ಅದು ದೇವರನ್ನು ಮಹಿಮೆ ಪಡಿಸೋದಕ್ಕೆ 12ನೇ ರಹಸ್ಯ. 13ನೇ ರಹಸ್ಯ ಏನಂತ ಹೇಳಿದರೆ, 1 ಕೊರಿಂಥ 10ನೇ ಅಧ್ಯಾಯದ 26ನೇ ವಚನದಲ್ಲಿದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದೇ. ಈ ಒಂದು ಗ್ರಹಿಕೆ ದೇವರನ್ನು ಮಹಿಮೆ ಪಡಿಸೋದಕ್ಕೆ ಸಹಾಯಕರ. ದ ನಾಲೆಜ್ ಆಫ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್ ಹೆಲ್ಪ್ಸ್ ಟು ಗ್ಲೋರಿಫೈ ಗಾಡ್. ಯಾಕಂತ ಹೇಳಿದರೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಎಲ್ಲ ದೇವರದೇ, ಎಲ್ಲ ಕರ್ತನದೇ. ಇರುವಾತನೇ ಆಗಿರುವಾತನದು, ಎಂಥವನಾಗಿದ್ದಾನೋ ಅಂಥವನಾಗಿರುವಾತನ ವಸ್ತುಗಳು, ವ್ಯಕ್ತಿಗಳು, ಭೂಮಿಯು ದೇವ್ರಿಗೆ ಸೇರಿದ್ದು, ಅದರಲ್ಲಿರುವಂಥದ್ದು ದೇವ್ರಿಗೆ ಸೇರಿದ್ದು, ಮತ್ತು ಲೋಕ ದೇವ್ರಿಗೆ ಸೇರಿದ್ದು, ಅದರಲ್ಲಿರುವ ಜನರು ಕೂಡ ದೇವ್ರಿಗೆ ಸೇರಿದ್ದು. ಹಾಗಾದರೆ ದೇವರೇ ನನಗೆ ಇಂತಿಂಥ ಕಡೆ, ಒಂದು ವೇಳೆ ನರಸಾಪುರ ಅಥವಾ ಯಾವುದೋ ಒಂದು ಕಡೆಯಲ್ಲಿ ಇರುವಂಥ ಈ ಒಂದು ಜಮೀನು ವಿಷಯದಲ್ಲಿ ಅಥವಾ ಸಮಸ್ಯೆಯಲ್ಲಿ ನನಗೊಂದು ಜಯ ಕೊಡು, ಆ ರೀತಿಯಾಗಿ ಕೇಳಬೇಕು. ಯಾಕಂದರೆ ಅದು ದೇವರಿಗೆ ಸೇರಿದ್ದು, ಯೆಹೋವನಿಗೆ ಸೇರಿದ್ದು. ಇದು ಕೀರ್ತನೆ 24:1 ಅಥವಾ ಯಾವುದೋ ವ್ಯಕ್ತಿಯಿಂದ ನಮಗೊಂದು ಸಹಾಯ ಬೇಕು, ನನ್ನ ಬಾಸ್ನಿಂದ ನನಗೊಂದು ಸಹಾಯ ಬೇಕು, ನನ್ನ ನಾಯಕರಿಂದ, ನನ್ನ ಮನೆಯವರಿಂದ, ನನ್ನ ಸಂಬಂಧಿಕರಿಂದ, ನನ್ನ ಜನರಿಂದ, ನನ್ನ ಸಭೆಯವರಿಂದ, ನನ್ನ ನೆರೆಯವರಿಂದ, ಅಧಿಕಾರಿಗಳಿಂದ ನನಗೆ ಸಹಾಯ ಬೇಕಾದರೆ ಅವರು ಕರ್ತನವರೇ. ಕರ್ತನು ಮನಸ್ಸು ಮಾಡಿದರೆ, ಪ್ರೇರೇಪಿಸಿದರೆ, ದಯೆ ತೋರಿಸಿದರೆ, ಮೆಚ್ಚುಗೆ ಮಾಡಿದರೆ ನಮಗೆ ಕಾರ್ಯ ಸಾಧಕವಾಗ್ತದೆ. ಆದ ಕಾರಣ ಇತರರು ಅವೆಲ್ಲವೂ ಕರ್ತನದೇ. 14ನೇದಾಗಿ ಯಾರಿಗೂ ವಿಘ್ನವಾಗಬಾರದು. 1 ಕೊರಿಂಥ 10:32 ಡು ನಾಟ್
ಸ್ಟಂಬಲ್ ಅದರ್ಸ್. ಈ ರೀತಿಯಾಗಿದ್ದರೆ ಉಂಡರು, ಕುಡಿದರು, ಇನ್ನೇನು ಮಾಡಿದರು ನಾವು ದೇವರ ಮಹಿಮೆಗಾಗಿ ಮಾಡುವಂತೆ ಆಗುತ್ತೆ. 1 ಕೊರಿಂಥ 10ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ, ಅದರಲ್ಲಿಯೂ ದೇವರನ್ನು ಮಹಿಮೆ ಪಡಿಸುವಂಥ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.